ಡಾಕು ಮಹಾರಾಜ್ ನಮ್ಮ ಜೈ ಬಾಲಯ್ಯ ಅವರು ಆ್ಯಕ್ಟ್ ಮಾಡಿರೋ ಆ್ಯಂಡ್ ಸದ್ಯಕ್ಕೆ ಓ ಟಿ ಟಿಲಿರೋ ಒಂದು ಮೂವಿ. ಯಾವ ಓ ಟಿ ಟಿ ಅಂತ ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಈ ಮೂವಿ ಸ್ಟೋರಿ ಲೈನಿಗೆ ಬಂದ್ಬಿಡೋಣ. ಇಲ್ಲಿ ಒಂದು ರಿಚ್ ಫ್ಯಾಮಿಲಿ, ಒಂದು ಟೀ ಎಸ್ಟೇಟು. ಸೊ ಈ ಥರ ಒಂದು ಫ್ಯಾಮಿಲಿ ಇರುತ್ತೆ. ಅವರು ಒಬ್ಬರಿಗೆ ಪ್ರಾಪರ್ಟಿನ ಲೀಸ್ ಮಾಡಿರ್ತಾರೆ. ಆ ಲೀಸ್ ಮಾಡಿರೋ ಪ್ರಾಪರ್ಟಿಯಲ್ಲಿ ಇಲ್ಲೀಗಲ್ ಆ್ಯಕ್ಟಿವಿಟಿ ಮಾಡ್ತಿರ್ತಾರೆ. ಅದನ್ನ ಈ ಚಿಕ್ಕ ಹುಡುಗಿ ಅವ್ರ ಫ್ಯಾಮಿಲಿಗೆ ಹೇಳಿ, ಆ ಫ್ಯಾಮಿಲಿಯವರು ಪೊಲೀಸವರು ಕಂಪ್ಲೇಂಟ್ ಮಾಡಿದಾಗ ಆ ಫ್ಯಾಮಿಲಿಗೆ, ಆ ಮಗುಗೆ ಆ ರೌಡಿಗಳಿಂದ ಥ್ರೆಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇವಾಗ ಈ ಫ್ಯಾಮಿಲಿನ ಕಾಪಾಡೋದು ಯಾರು? ಅದೇ ನಮ್ಮ ಜೈ ಬಾಲಯ್ಯ. ಯಾವುದೋ ಒಂದು ಕಾರಣಕ್ಕೆ ಬಾಲಯ್ಯ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇರೋ ಟೈಮಲ್ಲಿ ಸೊ ಇವ್ರ ಮೇಲೆ ಒಂದು ಗುಂಪು ಅಟ್ಯಾಕ್ ಮಾಡಿ ಬಾಲಯ್ಯ ಅವ್ರನ್ನ ಎಸ್ಕೇಪ್ ಮಾಡಿಸುತ್ತೆ. ಓಕೆ, ಈ ಗುಂಪು ಯಾರು, ಬಾಲಯ್ಯಂಗೂ ಗುಂಪು ಏನು ಸಂಬಂಧ, ಇದೆಲ್ಲ ನಿಮಗೆ ಫ್ಲ್ಯಾಶ್ ಬ್ಯಾಕಲ್ಲೇ ಗೊತ್ತಾಗೋದು. ಇನ್ನು ಈ ಗುಂಪು ಯಾಕೆ ಬಾಲಯ್ಯ ಅವ್ರನ್ನ ಸೇವ್ ಮಾಡ್ತಾರೆ, ಎಸ್ಕೇಪ್ ಮಾಡಿಸ್ತಾರೆ? ಯಾಕೆ ಅಂದರೆ ಈ ಫ್ಯಾಮಿಲಿನ, ಈ ಮಗುನ ಕಾಪಾಡೋಕ್ಕೆ. ಇಲ್ಲಿ ಬಾಲಯ್ಯ ಅವ್ರಿಗೂ ಈ ಮಗುಗೂ ಏನು ಸಂಬಂಧ, ಇದು ಕೂಡ ನಿಮಗೆ ಫ್ಲ್ಯಾಶ್ ಬ್ಯಾಕ್ ಹೋದಾಗಲೇ ಗೊತ್ತಾಗೋದು. ಅವಾಗಿಂದ ಫ್ಲ್ಯಾಶ್ ಬ್ಯಾಕ್ ಅಂತ ಹೇಳ್ತಾನೆ ಇದ್ದೀನಿ. ಸೊ ಏನು ಫ್ಲ್ಯಾಶ್ ಬ್ಯಾಕು? ಫ್ಲ್ಯಾಶ್ ಬ್ಯಾಕಲ್ಲಿ ಬಾಲಯ್ಯ ಅವರು ಒಬ್ಬರು ಇಂಜಿನಿಯರ್ ಆಗಿರ್ತಾರೆ. ಸೊ ನಾರ್ತ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಸುತ್ತಮುತ್ತ ಮರುಭೂಮಿ ಥರ ಇರೋ ಊರು. ಅಲ್ಲಿ ಒಂದು ಗ್ರೂಪು. ಸೊ ಮೇನ್ ವಿಲನ್ ಬಂದು ನಮ್ಮ ಬಾಬಿ ಡಿಯೋಲ್. ಸೊ ನೀವು ಅನಿಮಲ್ ಮೂವಿ ನೋಡಿದರೆ ಅದರೊಳಗೆ ವಿಲನ್ ಮಾಡಿದರು. ಸೊ ಈ ಫಿಲಮಲ್ಲೂ ಅವರೇ ವಿಲನ್ ಸಹಾರ ಮಾಡಿದ್ದಾರೆ. ಇಲ್ಲಿ ಇವರೆಲ್ಲ ಹಳ್ಳಿ ಜನಗಳನ್ನ ಸೇರಿಸ್ಕೊಂಡು ಇಲ್ಲೀಗಲಾಗಿ ಮೈನಿಂಗ್ ಮಾಡಿ ಅವರು ಕಷ್ಟ ಕೊಡೋದಲ್ಲದೆ ಅವರಿಗೆ ನೀರಿಗೂ ಸಾಲದಿರೋ ಅಷ್ಟು ದುಡ್ಡು ಕೊಡ್ತಾ, ಅಲ್ಲಿ ನೀರಿಗೆ ತುಂಬ ಅಭಾವ ಇರುತ್ತೆ. ಇವಾಗ ಅನಿಸ್ತಿರ್ಬೇಕು ಈ ಸ್ಟೋರಿ ಲೈನ್ ಎಲ್ಲೋ ಕೇಳಿದ್ದೀನಲ್ವಾ ಅಂತ. ಸೊ ರೀಸೆಂಟ್ ಇಟ್ಟು ನಮ್ಮ ಭೈರತಿ ರಣಗಲ್ಲೂ ಇದೇ ಪ್ಲಾಟ್ ಇತ್ತು. ಇಟ್ಸ್ ಓಕೆ, ಇನ್ಸ್ಪಿರೇಷನ್ ಅಂದ್ಕೊಳ್ಳೋಣ. ಈ ಜನಗಳಿಗೆ ನೀರಿನ ಸಮಸ್ಯೆ ಫೇಸ್ ಮಾಡ್ತಿರ್ತಾರೆ. ಅವ್ರು ಕೊಡ್ತಿರೋ ದುಡ್ಡು ಸಾಲ್ತಿರಲ್ಲ ಆ್ಯಂಡ್ ಇಲ್ಲಿಗೆಲ್ಲ ಕೆಲಸ ಮಾಡಿಸ್ಕೊತಿರ್ತಾರೆ. ಓಕೆ, ಇವಾಗ ಇವರೆಲ್ಲ ಸೇರಿಕೊಂಡು ನಮ್ಮ ಬಾಲಯ್ಯವ್ರ ಹತ್ರ ಬರ್ತಾರೆ. ಬಂದು ಹೆಲ್ಪ್ ಕೇಳ್ತಾರೆ. ಈ ಥರ ಊರಲ್ಲಿ ನೀರಿಗೆ ಅಭಾವ ಇದೆ, ನೀವು ಬಂದು ಹೆಲ್ಪ್ ಮಾಡಬೇಕು ಅಂತ. ಆಗ ನಮ್ಮ ಬಾಲಯ್ಯ ಏನೇನೋ ಪ್ಲ್ಯಾನ್ ಮಾಡಿ ಗೌರ್ಮೆಂಟ್ ಮುಂದೆ ಇಟ್ಟು, ಸೊ ಈ ಥರ ಒಂದು ಡ್ಯಾಮ್ ಕಟ್ಟಿದ್ರೆ ಇಡೀ ಊರಿಗೆ ಹೆಲ್ಪ್ ಆಗುತ್ತೆ, ನೀರು ಸಿಗುತ್ತೆ ಅಂತ ಒಂದು ಪ್ಲ್ಯಾನ್ ಹೇಳ್ತಾರೆ. ಈ ಪ್ಲ್ಯಾನ್ ಗೊತ್ತಾಗಿ ವಿಲ್ಲನ್ಸು ಆ ಊರಲ್ಲಿರೋ ಜನಗಳ ಮೇಲೆ ಅಟ್ಯಾಕ್ ಮಾಡಿ ಎಷ್ಟೋ ಜನ ಸಾಯಿಸ್ಬಿಡ್ತಾರೆ. ಚಿಕ್ಕವರು ದೊಡ್ಡವರು ಏನೂ ನೋಡಲ್ಲ. ತಿರ್ಗಾ ಈ ಮೂವಿ ಪ್ಲಾಟ್ ಭೈರತಿ ರಣಗಲ್ಗೆ ಸಿಂಕ್ ಆಗ್ತಿದೆಯಾ, ನಮಗೆ ಹಾಕಬೇಕು, ತಿರ್ಗಾ ಇನ್ಸ್ಪಿರೇಷನ್ ಅಂದ್ಕೊಂಡು ಬಿಟ್ಬಿಡೋಣ. ಸೊ ಈ ಥರ ಜನಗಳನ್ನೆಲ್ಲ ಸಾಯಿಸಿದ ಮೇಲೆ ಇನ್ನೇನಾಗುತ್ತೆ, ನಮ್ಮ ಬಾಲಯ್ಯಗೆ ಕೋಪ ಬಂದು ಡಾಕು ಮಹಾರಾಜ್ ಆಗಿ ಅವತಾರ ತಾಳ್ತಾರೆ. ಆ್ಯಂಡ್ ಡಾಕು ಮಹಾರಾಜ್ ಆದಮೇಲೆ ಹೇಗೆ ಅವರು ಊರನ್ನ ಪ್ರೊಟೆಕ್ಟ್ ಮಾಡ್ತಾರೆ, ವಿಲನ್ಸ್ಗಳನ್ನ ಸಾಯಿಸ್ತಾರೋ ಇಲ್ವೋ, ಆ್ಯಂಡ್ ಆ ಮಗುಗೂ ಆ ಫ್ಯಾಮಿಲಿಗೂ ಇವ್ರಿಗೇನು ಸಂಬಂಧ, ಇವೆಲ್ಲ ನಿಮಗೆ ಫುಲ್ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಹೇಳ್ಬೋದು, ಸುಮ್ಮನೆ ಸಸ್ಪೆನ್ಸ್ ಯಾಕೆ ನಾನೇ ರಿವೀಲ್ ಮಾಡಲಿ. ಓವರಾಲ್ ಆಗಿ ಹೇಳಬೇಕು ಅಂದರೆ ಮೂವಿ ಸ್ಟೋರಿ ಚೆನ್ನಾಗೇ ಇದೆ, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಭೈರತಿ ರಣಗಲ್ಗೆ ಎಲ್ಲೋ ಆಲ್ಮೋಸ್ಟ್ ಸಿಮಿಲರ್ ಆಗಿತ್ತು. ತಮಿಳಲ್ಲಿ ಜೈಲರು, ಕನ್ನಡದಲ್ಲಿ ಭೈರತಿ ರಣಗಲ್ಲು, ತೆಲುಗಲ್ಲಿ ಒಂದು ಮೂವಿ ಬೇಕಿತ್ತಾ, ಸೊ ಅವ್ರಿಗೆ ಈ ಡಾಕು ಮಹಾರಾಜ್ ಮೂವಿ ಅಂತ ಹೇಳ್ಬೋದು. ಓಕೆ, ಇನ್ನು ಆ್ಯಕ್ಟಿಂಗ್ ವಿಚಾರಕ್ಕೆ ಬಂದರೆ ಇಲ್ಲಿ ನಿಮ್ಗೆ ಯಾವುದೇ ನ್ಯಾಚುರಲ್ ಆ್ಯಕ್ಟಿಂಗು, ಸಟಲ್ ಆ್ಯಕ್ಟಿಂಗ್ ಅನ್ನೋ ಥರ ಇರಲ್ಲ. ಇಲ್ಲಿ ಬಾಲಯ್ಯ ಅವ್ರದ್ದೇ ಒಂದು ಆ್ಯಕ್ಟಿಂಗ್ ಯೂನಿವರ್ಸಿಟಿ ಇದೆ. ಆ ಆ್ಯಕ್ಟಿಂಗ್ ಯೂನಿವರ್ಸಿಟಿಲಿ ದಬಿಡೆ ಆ್ಯಕ್ಷನ್ಸು, ಓವರ್ ಡೈಲಾಗ್ಸು, ಈ ಥರ ಮೂವಿ ನೀವು ಇಷ್ಟಪಡೋರಾದರೆ ಆ್ಯಂಡ್ ಬಾಲಯ್ಯ ಫ್ಯಾನ್ಸ್ ಆಗಿದ್ರು ಅಂತೂ ಮಿಸ್ ಮಾಡಿದೆ ಈ ಮೂವಿ ನೋಡಿ. ಒನ್ ಟೈಮ್ ವಾಚ್ಗೆ ಏನು ತೊಂದರೆ ಇಲ್ಲ, ಮತ್ತೆ ಅದನ್ನೇ ರಿಪೀಟ್ ಮಾಡ್ಬೋದು. ಇದರೊಳಗೆ ನಿಮ್ಗೆ ಯಾವುದೇ ಥರ ನ್ಯಾಚುರಲ್ ಆ್ಯಕ್ಟಿಂಗ್ ಆ ಥರ ಎಲ್ಲ ಇರಲ್ಲ. ನೀವು ಬಾಲಯ್ಯ ಅವರ ಆ್ಯಕ್ಟಿಂಗ್ ಯೂನಿವರ್ಸಿಟಿ ಒಳಗೆ ಎಂಟ್ರಿ ಆಗಬೇಕು, ಆವಾಗಲೇ ಈ ಮೂವಿನೂ ನೀವು ನೋಡೋಕ್ಕಾಗೋದು. ಸೊ ಓವರಾಲ್ ಆಗಿ ಮೂವಿ ಕತೆ ಇದು. ಓಕೆ, ಇನ್ನು ನಮ್ಮ ಹೀರೋಯಿನ್ ಬಗ್ಗೆ ಮಾತಾಡೋಣ. ಊರ್ವಶಿ ಇವರು ನಮ್ಮ ಕನ್ನಡದ ಚಿತ್ರ ಐರಾವತ ದರ್ಶನ್ ಸರ್ ಜೊತೆ ಕೂಡ ಪೇರ್ ಮಾಡಿದರು. ಈಗ ಡಾಕು ಮಹಾರಾಜಲ್ಲಿ ಕೂಡ ಆ್ಯಕ್ಟಿಂಗ್ ಮಾಡಿ ಸಕ್ಸಸ್ ಆಗಿದೆ ಮೂವಿ, ಅದರೊಳಗೇನು ಡೌಟ್ ಇಲ್ಲ. ಆ್ಯಂಡ್ ಇವರು ಈ ಮೂವಿಗಿಂತ ಸಖತ್ ಫೇಮಸ್ ಆಗಿದ್ದು ಇವ್ರದ್ದೊಂದು ಇಂಟರ್ವ್ಯೂ ಅಲ್ಲಿ ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ಆಗಿರೋ ಬಗ್ಗೆ ಕೇಳ್ತಿರ್ತಾರೆ. ಅದ್ರ ಬಗ್ಗೆ ಮಾತಾಡ್ತಾ ಎಷ್ಟು ಚೆನ್ನಾಗಿ ಸ್ವಿಚ್ ಆಗ್ತಾರೆ ಡಾಕು ಮಹಾರಾಜ್ ಮೂವಿ ಬಗ್ಗೆ ಅಂದರೆ, ಇಂಟರ್ವ್ಯೂ ಮಾಡ್ತಿರೋರ್ಗೂ ಗೊತ್ತಾಗಲಿಲ್ಲ ಅವ್ರು ಯಾವ್ದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರು ಅಂತ. ಇದು ನೋಡಿದ್ರೆ ಗೊತ್ತಾಗ್ತಿದೆ ಅವ್ರಿಗೊಂದು ಸಕ್ಸಸ್ ಖಂಡಿತ ಬೇಕಿತ್ತು. ಆ ಸಕ್ಸಸ್ ಈ ಮೂವಿಯಿಂದ ಸಿಕ್ಕಿದೆ. ಸೊ ಖುಷಿಯಾಗಿದ್ದಾರೆ ಅಂತ ಗೊತ್ತಾಗ್ತಿದೆ. ಆದರೂ ಈ ಮೂವಿ ನೋಡಿದ ಮೇಲೆ ಅನಿಸಿದ್ದು ಅವ್ರಿಗೇನಂತ ಮೇಜರ್ ಕ್ಯಾರೆಕ್ಟರ್ ಇರಲಿಲ್ಲ. ಸ್ಕ್ರೀನ್ ಮೇಲೆ ಬರ್ತಾರೆ ಹೋಗ್ತಾರೆ, ಬಟ್ ಆದ್ರೂ ಮೂವಿ ಮೇಲೆ ತುಂಬ ಲವ್ ಇಟ್ಕೊಂಡಿದ್ದಾರೆ. ಇರಲಿ, ಅವ್ರು ಖುಷಿಯಾಗಿದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲ, ನಮ್ಮ ಕನ್ನಡದ ಆ್ಯಕ್ಟರ್ ರಿಷಿ, ಆಪರೇಷನ್ ಅಲ್ಮೇಲಮ್ಮ ಫಿಲಮ್ ನಿಮ್ಗೆ ಗೊತ್ತಿದ್ದರೆ ಆ ಮೂವಿ ಹೀರೋ. ಅಷ್ಟೇ ಅಲ್ಲ, ಕೌಲುದಾರಿ ಮೂವಿ, ಈ ಮೂವಿ ಕೂಡ ಇವರು ಮಾಡಿದರು. ಸೊ ಮೇ ಬಿ ಕನ್ನಡದಲ್ಲಿ ಆಪರ್ಚುನಿಟಿ ಕೊರತೆನೋ ಏನೋ ಗೊತ್ತಿಲ್ಲ, ತೆಲುಗುಗೆ ಬಂದಿದ್ದಾರೆ, ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದರೊಳಗೆ ಇವರು ನೆಗೆಟಿವ್ ರೋಲ್, ಬಾಬಿ ಡಿಯೋಲ್ ಇರ್ತಾರಲ್ಲ ಅವ್ರ ತಮ್ಮನ ಕ್ಯಾರೆಕ್ಟರ್. ಹೀಗೆ ಒಳ್ಳೊಳ್ಳೆ ಚಾನ್ಸ್ ಸಿಗ್ತಿರಲಿ, ಕನ್ನಡದವರು ಎಲ್ಲಿದ್ದರೂ ಮೆರೀತಾರೆ. ಓಕೆ, ಇದು ಇವತ್ತಿನ ಈ ಮೂವಿ ರಿವ್ಯೂ ಆಗಿತ್ತು. ಈ ಮೂವಿ ನಿಮಗೆ ಓ ಟಿ ಟಿಲಿ ಅವೈಲಬಲ್ ಇದೆ, ಅದು ನೆಟ್ಫ್ಲಿಕ್ಸಲ್ಲಿ. ಕನ್ನಡ, ತೆಲುಗು, ತಮಿಳ್ ಎಲ್ಲ ಲ್ಯಾಂಗ್ವೇಜಲ್ಲೂ ಅವೈಲಬಲ್ ಇದೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಹಾಕೊಂಡು ನೋಡಿ. ಆ್ಯಂಡ್ ಇದೇ ಥರ ಮೂವಿ ರಿವ್ಯೂ ನಿಮ್ಗೆ ಬೇಕು ಅಂದರೆ ಸೋ ಸಿನಿಮ್ಯಾಟಿಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನಾನು ನಿಮ್ಮ ಯೋಗೇಶ್. ಥ್ಯಾಂಕ್ ಯು ಫಾರ್ ವಾಚಿಂಗ್.